ಸಾತ್ವಿಕ ಧರ್ಮಾತ್ಮರೇ, ಇಂದು ವೇದ ಮಂತ್ರಗಳ ಶಕ್ತಿಯನ್ನು ಕುರಿತು ಒಂದಷ್ಟು ಚಿಂತನೆಯನ್ನು ಮಾಡೋಣ. ರಾಮಾಯಣ ಕಾಲದಲ್ಲಿ ರಾವಣ ಮತ್ತು ಮಂಡೋದರಿಯ ಪುತ್ರ ಮೇಘನಾದ, ಇವನಿಗೆ ಮತ್ತೊಂದು ಹೆಸರು ಇಂದ್ರಜಿತು. ಅವನು ಜನಿಸಿದ ಸಮಯದಲ್ಲಿ ಮೇಘಗಳು ಗರ್ಜಿಸಿದ ಕಾರಣಕ್ಕಾಗಿ ಮೇಘನಾದ ಅಂತ ಹೆಸರು ಬರುತ್ತೆ. ಇಂದ್ರದೇವನ ಜೊತೆ ಯುದ್ಧವನ್ನು ಮಾಡಿ ಇಂದ್ರನ ಬಂಧಿಸಿದ ಕಾರಣಕ್ಕಾಗಿ ಇಂದ್ರಜಿತು ಅಂತ ಹೆಸರು ನಾಮಕರಣ ಮಾಡಲಾಗುತ್ತೆ. ತುಂಬ ಶಕ್ತಿವಂತ, ತುಂಬ ಅನೇಕ ವಿದ್ಯೆಯನ್ನು ಕಲಿತಂಥವನಾಗಿದ್ದ. ತಮ್ಮ ಕುಲಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರ ಅನುಗ್ರಹದಿಂದ ಅನೇಕ ಮಂತ್ರ ತಂತ್ರ ವಿದ್ಯೆಗಳನ್ನು ಬಲ್ಲವನಾಗಿದ್ದ. ಮಾಯಾವಿ ಯುದ್ಧಗಳನ್ನು ಕೂಡ ಮಾಡುವಂಥ ಶಕ್ತಿಯನ್ನು ಹೊಂದಿದ್ದ. ಅವನಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಶಸ್ತ್ರಗಳು ಬ್ರಹ್ಮಾಸ್ತ್ರ, ವೈಷ್ಣವಾಸ್ತ್ರ, ಪಾಶುಪತಾಸ್ತ್ರವು ಕೂಡ ಅವನ ಜೊತೆಗಿತ್ತು ಅಂತಕ್ಕಂಥದ್ದು. ಯಾವ ಯುದ್ಧದಲ್ಲಿ, ರಾಮಾಯಣ ಮಹಾಯುದ್ಧದಲ್ಲಿ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರನ್ನು ಮೂರ್ಛೆಗೊಳಿಸ್ತಾನೆ. ಯಾವ ಪ್ರಬಲವಾಗಿರ್ತಕ್ಕಂಥ ನಾಗಪಾಶ ಅಸ್ತ್ರವನ್ನು ಪ್ರಯೋಗ ಮಾಡಿ ಅವರನ್ನು ಮೂರ್ಛಿತರನ್ನಾಗೊಳಿಸಿರ್ತಾನೆ. ಆವಾಗ ಯಾವ ಆಂಜನೇಯ ಸ್ವಾಮಿ, ಯಾವ ನಾರದ ಮಹರ್ಷಿಗಳ ಮಾರ್ಗದರ್ಶನದ ಮೇರೆಗೆ ಗರುಡ ಪಕ್ಷಿಯನ್ನು ಕರೆತಂದು ಆ ಅಸ್ತ್ರದಿಂದ ಮುಕ್ತಿಗೊಳಿಸ್ತಾ ಇದ್ದಾನೆ. ಆನಂತರದಲ್ಲಿ ಎರಡನೇ ಬಾರಿ ಮತ್ತೆ ಪ್ರಬಲವಾಗಿರ್ತಕ್ಕಂಥ ಮಾಯಾಸ್ತ್ರದಿಂದ ಯಾವ ಲಕ್ಷ್ಮಣನನ್ನು ಮೂರ್ಛಿತಗೊಳಿಸಿದಾಗ ಹನುಮ ಹಿಮಾಲಯಕ್ಕೆ ಹೋಗಿ ಜಡಿಬೂಟಿಯನ್ನು ತಂದು ಮತ್ತೆ ಅವನಿಗೆ ಪ್ರಾಣದಾನ ಮಾಡಿದಂಥ ಒಂದು ಇತಿಹಾಸ. ಅಂಥ ಶಕ್ತಿವಂತನಾಗಿರ್ತಕ್ಕಂಥ ಇಂದ್ರಜಿತು ಅವನು ಸಾಧನೆ ಮಾಡಿದ್ದು ತನ್ನ ತಪಶಕ್ತಿಯಿಂದ. ಬ್ರಹ್ಮದೇವನಿಂದ ವರ ಇರುತ್ತೆ ಅವನಿಗೆ. ಏನು ವರ ಇರ್ತದೆ? ಅವನನ್ನು ಯಾರಿಂದ ಮೃತ್ಯು ಬರುತ್ತೆ ಅಂತ ಕೇಳಿದರೆ 14 ವರ್ಷ ಅವರು ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿರಬೇಕು. 14 ವರ್ಷ ನಿದ್ರೆಯನ್ನು ಮಾಡಿರಬಾರದು. ಆನಂತರದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರಸಾದವನ್ನು ಸೇವಿಸಿರಬಾರದು. 14 ವರ್ಷ ಉಪವಾಸವನ್ನು ಮಾಡಿರಬೇಕು. ಈ ರೀತಿಯಾಗಿ ಅನೇಕ ವರವನ್ನು ಪಡೆದಿರ್ತಾನೆ. ಅದರ ಜೊತೆಗೆ ಅವನ ಕುಲದೇವಿಯಾಗಿರ್ತಕ್ಕಂಥ ನಿಕುಂಬಿಲಾದೇವಿಯ ಸಾನ್ನಿಧ್ಯದಲ್ಲಿ ನಿಕುಂಬಿಲಾ ಮಹಾಯಜ್ಞವನ್ನು ಮಾಡಿ ದೇವಿಯ ಆಶೀರ್ವಾದವನ್ನು ಪಡೆದರೆ ಯಾರಿಂದಲೂ ಯಾರ ಮೇಲೆ ಯುದ್ಧವನ್ನು ಮಾಡಲಿಕ್ಕೆ ಹೊರಟಿರ್ತಾನೋ ಅವರಿಂದ ಅವನಿಗೆ ಜಯ ಆಗತ್ತೆ. ಅಕಸ್ಮಾತ್ ಆ ಪೂಜೆಯಲ್ಲಿ ಅಪೂರ್ಣತೆ ಆಯಿತು ಅಂತ ಕೇಳಿದರೆ ಅವರಿಂದ ಮರಣ ಅನ್ನುವಂಥದ್ದು ಕೂಡ ಒಂದು ಮಾರ್ಗವನ್ನು ಬ್ರಹ್ಮದೇವ ಅವನಿಗೆ ಅನುಗ್ರಹ ರೂಪದಲ್ಲಿ ಕೊಟ್ಟಿರ್ತಾನೆ. ಯಾವ ಯುದ್ಧ ನಡೆದಾಗ ಲಕ್ಷ್ಮಣ ವನವಾಸದಲ್ಲಿದ್ದಾಗ 14 ವರ್ಷ ನಿದ್ರೆಯನ್ನು ಮಾಡಿರಲಿಲ್ಲ. ಪ್ರಸಾದವನ್ನು, ಯಾವುದೇ ಆಹಾರ ಪದಾರ್ಥವನ್ನು ಸೇವಿಸಿಲ್ಲ. ವಾಯು ಅಂದರೆ ಅವನು ನೀರು ಮತ್ತು ಗಾಳಿಯಿಂದನೇ ಇದ್ದ ಅನ್ನುವಂಥ ಇತಿಹಾಸ ಇದೆ. ಆನಂತರದಲ್ಲಿ ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಿದ 14 ವರ್ಷ. ಅದರ ಜೊತೆಯಲ್ಲಿ ಯಾವ ಮಹಾಯಜ್ಞವನ್ನು ಪ್ರಾರಂಭ ಮಾಡ್ತಾನೆ ಮೇಘನಾದ, ಆ ಯಜ್ಞದ ವಿಷಯವನ್ನು ತಿಳಿದು ಅವನ ಚಿಕ್ಕಪ್ಪ ವಿಭೀಷಣ ಆ ಯಜ್ಞ ಪರಿಪೂರ್ಣಗೊಂಡ್ರೆ ಯಾವ ಕಾರಣಕ್ಕೂ ಕೂಡ ನಮಗೆ ಜಯ ಆಗಲ್ಲ ಅಂಥೇಳಿ ಲಕ್ಷ್ಮಣ, ಹನುಮ, ಆನಂತರ ಸುಗ್ರೀವ, ಅಂಗದ ಇವರೆಲ್ಲರೂ ಕೂಡಿಕೊಂಡು ಹೋಗಿ ಆ ಯಜ್ಞವನ್ನು ಧ್ವಂಸ ಮಾಡ್ತಾರೆ. ಯಜ್ಞ ಅಪೂರ್ಣ ಆಗತ್ತೆ. ಆನಂತರದಲ್ಲಿ ಕ್ರೋಧಿತನಾಗಿರ್ತಕ್ಕಂಥ ಇಂದ್ರಜಿತು ಮತ್ತೆ ಲಕ್ಷ್ಮಣನ ಜೊತೆ ಯುದ್ಧವನ್ನು ಮಾಡಿ ಲಕ್ಷ್ಮಣನಿಂದ ಅವನಿಗೆ ಮೃತ್ಯು ಆಯಿತು ಅನ್ನುವಂಥ ಇತಿಹಾಸ ಬರುತ್ತೆ. ಇದರ ತಾತ್ಪರ್ಯ ಇಷ್ಟೇ, ಮಂತ್ರಶಕ್ತಿ ಎಷ್ಟು ಪ್ರಬಲ ಮತ್ತು ಪ್ರಖರವಾಗಿತ್ತು ಅನ್ನುವಂಥದ್ದು ಈ ಒಂದು ಘಟನೆಯಿಂದ ನಮಗೆ ತಿಳಿದು ಬರುತ್ತೆ. ವಿಷ್ಣು ಪರಮಾತ್ಮನ ಅವತಾರಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರನನ್ನೂ ಕೂಡ ಮೂರ್ಛಿತಗೊಳಿಸಿದ್ದ. ಲಕ್ಷ್ಮಣನ ಆದಿಶೇಷನ ಅವತಾರವಾಗಿರ್ತಕ್ಕಂಥ ಲಕ್ಷ್ಮಣನನ್ನು ಕೂಡ 2 ಬಾರಿ ಮೂರ್ಛಿತಗೊಳಿಸಿರ್ತಕ್ಕಂಥ ಶಕ್ತಿ ಅವನದಾಗಿತ್ತು. ಅಕಸ್ಮಾತ್ ಆ ಯಜ್ಞ ಪರಿಪೂರ್ಣಗೊಂಡಿತ್ತು ಅಂತ ಕೇಳಿದರೆ ಇವರಿಗೆ ಸೋಲಾಗ್ತಿತ್ತು. ಇವರನ್ನು ಕೂಡ ಸೋಲಿಸ್ತಿದ್ದ ಅನ್ನುವಂಥ ಇತಿಹಾಸ. ಇದು ಕಾರಣ ಏನು ಅಂತ ಕೇಳಿದರೆ ಮಂತ್ರಶಕ್ತಿ ಎಷ್ಟು ಪ್ರಬಲವಾಗಿರುತ್ತೆ, ಪ್ರಖರವಾಗಿರುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಮತ್ತೊಂದು ದೃಷ್ಟಾಂತ ಹೇಳಿದರೆ, ಯಾವ ಮಹಾಭಾರತ ಕಾಲದಲ್ಲಿ ಭೀಮನ ಮಗ ಘಟೋತ್ಕಚ, ಘಟೋತ್ಕಚನ ಪುತ್ರನೇ ಬಾರ್ಬರಿಕ.
ಬಾರ್ಬರಿಕ ಶಿವ ಮತ್ತು ದೇವಿ ಜಗದಂಬೆಯ ಕುರಿತು ಕಠೋರ ತಪಸ್ಸನ್ನು ಮಾಡಿರ್ತಾನೆ. ಒಂದು ವರವನ್ನು ಪಡಿತಾನೆ. ಆ ದೇವಿಯಿಂದ ಪ್ರಬಲವಾಗಿರ್ತಕ್ಕಂಥ ಅಸ್ತ್ರಗಳು 3 ಅಸ್ತ್ರಗಳಿರುತ್ತೆ. ಆ 3 ಅಸ್ತ್ರಗಳ ಪ್ರಯೋಗದಿಂದ ಎಂತಹದೇ ಪ್ರಬಲ ಶಕ್ತಿ ಇದ್ರೂ ಕೂಡ ನಾಶವಾಗತ್ತೆ. ಮೊದಲನೇ ಅಸ್ತ್ರ ಶತ್ರುಗಳನ್ನು ಗುರುತಿಸುತ್ತೆ. 2ನೇ ಅಸ್ತ್ರ ಶತ್ರುಗಳ ಮೇಲೆ ನಿಶಾನೆಯನ್ನು ಮಾಡುತ್ತೆ. 3ನೇ ಅಸ್ತ್ರ ಅವರನ್ನು ಸಂಹರಿಸುತ್ತೆ. ಇದು ವಾಸವಿ ಶಕ್ತಿಯನ್ನು ಕೂಡ ಬಲ್ಲವನಾಗಿದ್ದ. ಆ ಶಕ್ತಿ ಪಡೆದಂಥದ್ದು ಆ ಮಂತ್ರ ಶಕ್ತಿಯಿಂದಲೇ ಹೊರತು ಮತ್ಯಾವ ಸಾಧನೆ ಅಲ್ಲ ಅಂಥೇಳಿ ಮಂತ್ರದಲ್ಲಿ ಅಂಥ ಪ್ರಬಲವಾಗಿರ್ತಕ್ಕಂಥ ಶಕ್ತಿ ಇತ್ತು ಅನ್ನೋದನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಆ ವಿಷಯ ತಿಳಿದು ಶ್ರೀಕೃಷ್ಣ ಪರಮಾತ್ಮ ಅವನ ಶಿರವನ್ನು ದಾನವಾಗಿ ಪಡಿತಾನೆ. ಯಾಕೆ ಅಂತ ಕೇಳಿದರೆ ಅವನೊಂದು ಸಂಕಲ್ಪ ತಾಯಿಗೆ ವಚನ ಕೊಟ್ಟಿರ್ತಾನೆ ಬಾರ್ಬರಿಕ. ಯಾರು ಸೋಲುವಂಥ ಸ್ಥಿತಿ ಬರುತ್ತೋ ಅವರ ಪರವಾಗಿ ನಾನು ನಿಂತು ಯುದ್ಧವನ್ನು ಮಾಡ್ತೇನೆ ಅಂತೇಳಿ. ಅಕಸ್ಮಾತ್ ಇವನು ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದರೆ ಕೌರವರ ಪರವಾಗಿ ನಿಂತ ಅಂತ ಕೇಳಿದರೆ ನಮಗೆ ಜಯ ಆಗಲ್ಲ, ಧರ್ಮ ಸೋಲುತ್ತೆ, ಧರ್ಮ ನಾಶ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಅವನ ಶಿರವನ್ನು ವರವಾಗಿ ಪಡಿತಾ ಇದ್ದಾನೆ. ಅದಕ್ಕೆ ಆನಂತರದಲ್ಲಿ ಅವನು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿನ ಗಳಿಸಿರ್ತಕ್ಕಂಥ ಬಾರ್ಬರಿಕ ಆ ಕೃಷ್ಣ ಪರಮಾತ್ಮನ ಆದೇಶದಂತೆ ಶಿರವನ್ನು ದಾನ ಕೊಟ್ಟ ಪರಿಣಾಮವಾಗಿ ಅವನಿಗೆ ಕಾಟೋಶಾಮ್ ಅಂತ ಹೇಳಿ ಬೇರೆ ಬೇರೆ ಭಾಗಗಳಲ್ಲಿ ಪೂಜೆ ನಡೆಯುತ್ತೆ ಇವತ್ತಿಗೂ ಕೂಡ. ಅದು ಮಂತ್ರಶಕ್ತಿಯಿಂದ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತನ ಮಗನೇ ಜನಮೇಜಯ ರಾಜ. ಯಾವ ಪರೀಕ್ಷಿತ ಮಹಾರಾಜನಿಗೆ ಶಮೀಕ ಋಷಿ ಅವರ ಪುತ್ರ ಶೃಂಗಿ ಮಹರ್ಷಿಯ ಶಾಪದಿಂದ ನಾಗರಾಜ ತಕ್ಷಕನಿಂದ ಮೃತ್ಯು ಆಗತ್ತೆ. ಆ ಘಟನೆ ಮಂತ್ರಿಯಿಂದ ಜನಮೇಜಯ ರಾಜನಿಗೆ ತಿಳಿಯುತ್ತೆ. ಮೋಸದಿಂದ ನನ್ನ ತಂದೆಯನ್ನು ಕೊಂದ ನಾಗ ಸಂತತಿಯನ್ನೇ ನಾಶ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಾವ ಸರ್ಪ ಯಜ್ಞವನ್ನು ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡ್ತಾನೆ. ಆ ಸಮಯದಲ್ಲಿ ಕಶ್ಯಪ ಬ್ರಾಹ್ಮಣನ ಪ್ರಮುಖ ಸ್ಥಾನದಲ್ಲಿ ಬ್ರಹ್ಮಸ್ಥಾನದಲ್ಲಿ ಇರುವಂಥ ಆ ಮಹಾಯಜ್ಞ ಪ್ರಾರಂಭಗೊಳ್ಳುತ್ತೆ. ನವನಾಗಗಳು ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಅಂತ ಹೇಳಿ ಒಂದೊಂದು ಸರ್ಪಗಳ ಸಂತತಿ ಹೆಸರನ್ನು ಹೇಳಿ ಅನಂತಾಯ ಸ್ವಾಹ ಅಂದ ತಕ್ಷಣ ಅನಂತ ಆ ಎಲ್ಲ ಸಂತಾನ ಪರಿವಾರ ಸಮೇತ ಸ್ವಾಹಾಕಾರವನ್ನು ಕೊಟ್ಟಾಗ ಇಡೀ ಪರಿವಾರವೇ ಬಂದು ಆ ಯಜ್ಞಕುಂಡದಲ್ಲಿ ಬೀಳ್ತಾ ಇತ್ತು. ಕ್ಷಣಾರ್ಧದಲ್ಲಿ ಆ ಎಲ್ಲ ಸರ್ಪ ಸಂತತಿ ನಾಶ ಆಗ್ತಾ ಇತ್ತು. ಈ ರೀತಿ ನಡೆದಾಗ ಯಾವ ನಾಗರಾಜ ತಕ್ಷಕ ಭಯಭೀತನಾಗಿ ಇಂದ್ರದೇವನ ಮೊರೆ ಹೋಗ್ತಾ ಇದ್ದಾನೆ. ಇಂದ್ರದೇವನ ಮೊರೆ ಹೋದಾಗ ಅಲ್ಲಿ ನಡೆಯುತ್ತೆ ಘಟನೆ. ಇಂದ್ರದೇವನ ಕೇಳ್ತಾನೆ, ನಂದು ಕೂಡ ಮೃತ್ಯು ಆಗತ್ತೆ, ನನ್ನ ರಕ್ಷಣೆ ಮಾಡು ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಶರಣಾಗತನಾಗಿ ಹೋದಾಗ ಇಂದ್ರದೇವ ಹೇಳ್ತಾನೆ, ಯಾವುದೇ ತರಹದ ಮಂತ್ರಶಕ್ತಿ ಈ ಲೋಕದಲ್ಲಿ ನಡೆಯೋದಿಲ್ಲ. ಹಾಗಾಗಿ ನೀನು ಸ್ವರ್ಗ ಲೋಕದಲ್ಲಿ ನನ್ನ ಸಿಂಹಾಸನವನ್ನು ಸರಿಯಾಗಿ ಹಿಡ್ಕೊ ಅಂತ ಹೇಳಿದಾಗ ನಾಗರಾಜ ತಕ್ಷಕ ಇಂದ್ರದೇವನ ಸಿಂಹಾಸನವನ್ನು ಸುತ್ತ ಹಾಕಿ ಅಲ್ಲೇ ನಿವಾಸ ಮಾಡುವಂಥವನಾಗ್ತಾನೆ. ಕೆಲವಷ್ಟು ಸಮಯದಲ್ಲಿ ನಾಗರಾಜ ತಕ್ಷಕನ ಹೆಸರನ್ನು ಹೇಳಿ ನಾಗರಾಜ ತಕ್ಷಕಾಯ ಸ್ವಾಹ ಅನ್ನುವಂಥ ಹೆಸರನ್ನು ಹೇಳಿ ತಕ್ಷಕನ ಹೆಸರಿನಿಂದ ಸ್ವಾಹಾಕಾರವನ್ನು ಕೊಟ್ಟಾಗ ಒಂದಷ್ಟು ಸಮಯ ಬರದೇ ಇದ್ದಾಗ ಯಾವ ಕಶ್ಯಪ ಬ್ರಾಹ್ಮಣರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ, ಇಂದ್ರನ ಸಿಂಹಾಸನವನ್ನು ಸುತ್ತು ಹಾಕಿಕೊಂಡಿರ್ತಾನೆ ತಕ್ಷಕ. ಆವಾಗ ಅವರು ಆ ಯಜ್ಞ ಮಂತ್ರವನ್ನು ಜೋರಾಗಿ ಅವರ ಯೋಗದಂಡವನ್ನು ಭೂಮಿಗೆ ಅಪ್ಪಳಿಸಿ ಹೇಳ್ತಾ ಇದ್ದಾರೆ, ಇಂದ್ರ ಸಹಿತ ತಕ್ಷಕಾಯ ಸ್ವಾಹ ಅಂತ ಹೇಳಿದಾಗ ಇಂದ್ರ ಸಮೇತವಾಗಿ ಇಂದ್ರನ ಸಿಂಹಾಸನ ಸಮೇತವಾಗಿ ಆ ತಕ್ಷಕ ಬರಲಿಕ್ಕೆ ಶುರುವಾಗ್ತಾನೆ. ಆವಾಗ ಭಯಭೀತನಾಗಿರ್ತಕ್ಕಂಥ ಇಂದ್ರದೇವ ತನ್ನ ಸಿಂಹಾಸನವನ್ನು ಜೋರಾಗಿ ಕೊಡವಿದಾಗ ತಕ್ಷಕ ಮಾತ್ರ ಬರಲಿಕ್ಕೆ ಶುರುವಾಗ್ತಾ ಇದ್ದಾನೆ. ಆವಾಗ ಯಾವ ಮಾನಸಾದೇವಿಯ ಪುತ್ರನಾಗಿರ್ತಕ್ಕಂಥ ಕಶ್ಯಪ ಬ್ರಾಹ್ಮಣ ಬಂದು ಆ ಯಾವ ಯಾಗವನ್ನು ಜನಮೇಜಯ ರಾಜನಿಗೆ ಜ್ಞಾನೋಪದೇಶವನ್ನು ಮಾಡಿ ಆ ಯಾಗವನ್ನು ನಿಲ್ಲಿಸಿದ ಅನ್ನುವಂಥ ಇತಿಹಾಸ ಬರುತ್ತೆ. ಹಾಗಾಗಿ ಭಕ್ತ ಬಾಂಧವರೇ, ಮಂತ್ರಶಕ್ತಿ ಬಹಳ ದೊಡ್ಡದಿರುತ್ತೆ, ಅದು ಅಪರಂಪಾರ. ಹಿಂದೆ ಇತ್ತು, ಇವತ್ತು ಇದೆ, ಮುಂದೆ ಇರುತ್ತೆ. ಹಾಗಾಗಿ ಮಂತ್ರದಲ್ಲಿ ಅತ್ಯಂತ ಶಕ್ತಿ ಇದೆ ಅನ್ನೋದನ್ನು ಯಾರೂ ಕೂಡ ಮರಿಬಾರದು. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ನಿಷ್ಠೆಯಿಂದ
ಆ ಮಂತ್ರ ಜಪವನ್ನು ಮಾಡ್ತಾರೋ, ಆ ಮಂತ್ರ ಸಿದ್ಧಿಯನ್ನು ಪಡ್ಕೋತಾರೋ ಅವರಿಗೆ ಅದರ ಫಲ ಇರುತ್ತೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಕಲಿಯುಗದಲ್ಲಿ ಪ್ರಸ್ತುತದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಕೆಲವಷ್ಟು ಚಿಂತನೆಯನ್ನು ನಾಳೆ ಮಾಡೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶಿವಂ ಭೂಯಾತ್.